ನ್ಯೂಸ್ ಫಸ್ಟ್ ಲೈವ್ಗೆ ಸ್ವಾಗತ. ನಾನು ವಿಜಯ್ ವೀರಪ್ಪ. ಮೊದಲಿಗೆ ಹೆಡ್ಲೈನ್ಸ್. ರಾಜ್ಯಸಭಾ ಚುನಾವಣೆಗೆ ನಾಮಪತ್ರ ಸಲ್ಲಿಸಲು ಇಂದು ಕೊನೆ ದಿನ. ಸಂಜೆ 4 ಗಂಟೆ ಒಳಗಾಗಿ ನಾಮಪತ್ರ ಸಲ್ಲಿಸಲು ಅಭ್ಯರ್ಥಿಗಳಿಗೆ ಸೂಚನೆ. ಕಾಂಗ್ರೆಸ್ನಿಂದ ನಾಸಿರ್ ಹುಸೇನ್, ಜಿಸಿ ಚಂದ್ರಶೇಖರ್, ಅಜಯ್ ಮಾಕನ್. ಬಿಜೆಪಿಯಿಂದ 2 ಅಭ್ಯರ್ಥಿಗಳ ನಾಮಪತ್ರ. ರಾಜ್ಯಸಭಾ ಅಖಾಡಕ್ಕಿಳಿದ 5ನೇ ಅಭ್ಯರ್ಥಿ ಎನ್ಡಿಎ ಅಭ್ಯರ್ಥಿಯಾಗಿ ಕುಪೇಂದ್ರ ರೆಡ್ಡಿ ಕಣಕ್ಕೆ. ಕೆಲವೇ ಕ್ಷಣಗಳಲ್ಲಿ ನಾಮಪತ್ರ ಸಲ್ಲಿಕೆ. ರಾಜ್ಯಸಭೆಗೆ 5ನೇ ಅಭ್ಯರ್ಥಿ ಗೆಲ್ಲಿಸಲು ಬಿಜೆಪಿ ಜೆಡಿಎಸ್ ಮಾಸ್ಟರ್ ಪ್ಲಾನ್. ಕುಪೇಂದ್ರರನ್ನ ಗೆಲ್ಲಿಸೋದಕ್ಕೆ ಅಡ್ಡ ಮತದಾನ ಮಾಡಿಸಲು ತಂತ್ರ. ಪ್ಲಾನ್ ಎ, ಪ್ಲಾನ್ ಬಿ ರೆಡಿ ಮಾಡಿಕೊಂಡಿರೋ ನಾಯಕರು. ಪ್ರತಿಪಕ್ಷಗಳು 5ನೇ ಅಭ್ಯರ್ಥಿ ಕಣಕ್ಕಿಳಿಸಿದ್ರಿಂದ ಕಾಂಗ್ರೆಸ್ ಅಲರ್ಟ್. ಅಡ್ಡ ಮತದಾನದ ಆತಂಕ. 4 ವೋಟ್ ಕಸಿದ್ರೂ ಫಲಿತಾಂಶದಲ್ಲಿ ವ್ಯತ್ಯಯ ಭೀತಿ. ಬಿಜೆಪಿ ಜೆಡಿಎಸ್ನ ಕೆಲ ರೆಬಲ್ ಶಾಸಕರ ಜೊತೆ ಸಂಪರ್ಕ. ಲೋಕಸಭೆ ಚುನಾವಣೆಗೆ ಸಂಭವನೀಯ ಅಭ್ಯರ್ಥಿಗಳ ಪಟ್ಟಿ ನೀಡದ ಸಚಿವರು. 2 ತಿಂಗಳು ಕಳೆದ್ರೂ ಲಿಸ್ಟ್ ಕೊಟ್ಟಿಲ್ಲ ಅಂತ ಗರಂ. ಸ್ಕ್ರೀನಿಂಗ್ ಕಮಿಟಿ ಸಭೆಯಲ್ಲಿ ರಾಜ್ಯ ಉಸ್ತುವಾರಿ ಸುರ್ಜೇವಾಲಾ. ಟಿಕೆಟ್ ಹಂಚಿಕೆ ವಿಚಾರದಲ್ಲಿ ಸಿಎಂ ಡಿಸಿಎಂ ಪಟ್ಟು. ಪೈಪೋಟಿ ಕಂಡು ಹೈಕಮಾಂಡ್ನ ರೀಸರ್ವೆ ಅಸ್ತ್ರ. ಎಐಸಿಸಿ ನಾಯಕರಿಂದಲೇ ಮರು ಸಮೀಕ್ಷೆ ನಡೆಸೋದಕ್ಕೆ ನಿರ್ಧಾರ. ಮಂಡ್ಯ ಜೆಡಿಎಸ್ನಲ್ಲಿ ಅಸಮಾಧಾನ ಸ್ಫೋಟ. ಸುಮಲತಾ ಆಪ್ತ ಸಚ್ಚಿದಾನಂದರಿಂದ ಕುಮಾರಸ್ವಾಮಿ ಭೇಟಿಗೆ ಕಿಡಿ. ಜೆಡಿಎಸ್ ಮಾಜಿ ಶಾಸಕ ಡಾಕ್ಟರ್ ರವೀಂದ್ರ ಶ್ರೀಕಂಠಯ್ಯ ಅಸಮಾಧಾನ. ಜೈಲಿನಲ್ಲೇ ಮುರುಘಾಶ್ರೀಗೆ ಬೆದರಿಕೆ ಹಾಕಲು ಜೈಲಾಧಿಕಾರಿಯಿಂದಲೇ ಕೈದಿಗೆ ಸುಪಾರಿ. ಬುಲೆಟ್ ತೋರಿಸಿ ನಂತರ ಗನ್ ಬರುತ್ತೆ ಅಂತ ಬೆದರಿಸಲು ಪ್ಲಾನ್. ದಾಖಲೆ ಸಹಿತ ಕೈದಿ ಬಶೀರ್ ಪತ್ನಿ ಆರೋಪ. ಕೋಲಾರ, ಚಿಕ್ಕಬಳ್ಳಾಪುರ ಜಿಲ್ಲೆಯ ಜನರಿಗೆ ಸಂಕಷ್ಟ ತರ್ತಾ ಇದೆ ಕೆಸಿ ವ್ಯಾಲಿ ನೀರು. ರಾಸಾಯನಿಕಗಳು, ಸಾರಜನಕ, ರಂಜಕದ ಅಂಶಗಳಿರೋದ್ರಿಂದ ಸಮಸ್ಯೆ. ಜನರ ಜೀವಕ್ಕೆ ಅಪಾಯಕಾರಿ. ಆರೋಗ್ಯ ಸಮಸ್ಯೆಯೂ ಉಲ್ಬಣ. ಶಾಸಕಿ ಪುತ್ರನಿಂದ ಪೇದೆ ಮೇಲೆ ಹಲ್ಲೆ ಪ್ರಕರಣಕ್ಕೆ ಮತ್ತೊಂದು ಟ್ವಿಸ್ಟ್. ಎಂಎಲ್ಎಯಿಂದ ರಕ್ಷಣೆ ಕೋರಿ 59 ಪೊಲೀಸರ ಒಕ್ಕೊರಲಿನ ಬೇಡಿಕೆ. ಶಿಸ್ತು ಕ್ರಮ ಆದರೆ ಠಾಣೆಯ ಎಲ್ಲ ಸಿಬ್ಬಂದಿ ಸಾಮೂಹಿಕ ವರ್ಗಾವಣೆಗೆ ಮನವಿ. ಮಂಗಳೂರು ಶಾಲೆಯಲ್ಲಿ ಶಿಕ್ಷಕಿಯಿಂದ ಹಿಂದೂ ಧರ್ಮ ನಿಂದನೆ. ಮಾಜಿ ಶಾಸಕ ಐವನ್ ಡಿಸೋಜಾರಿಂದ ಶಾಸಕ ವೇದವ್ಯಾಸ ಕಾಮತ್ ವಿರುದ್ಧ ದೂರು. ಶರಣ್ ಪಂಪೇಲ್ ಸೇರಿ 5 ವಿರುದ್ಧ ಎಫ್ಐಆರ್ ದಾಖಲು. ತಿನ್ನಲು ಯೋಗ್ಯವಲ್ಲದ ಆಹಾರ ವಿತರಣೆಗೆ ಹಾಸ್ಟೆಲ್ ವಿದ್ಯಾರ್ಥಿಗಳು ಗರಂ. ಸರಿಯಾಗಿ ಬೆಂದಿರದ ಹುಳಮಿಶ್ರಿತ ಆಹಾರ ವಿತರಣೆ ಆರೋಪ. ಬಳ್ಳಾರಿ ನಗರದ ಬಿಸಿಎಂ ಹಾಸ್ಟೆಲ್ನಲ್ಲಿ ಊಟ ಚೆಲ್ಲಿ ಆಕ್ರೋಶ. ವೈಯಕ್ತಿಕ ಕಾರಣಕ್ಕೆ ದಾವಣಗೆರೆ ಮಹಾನಗರ ಪಾಲಿಕೆಯಲ್ಲಿ ಪೇದೆ ಆತ್ಮಹತ್ಯೆ ಯತ್ನ. ಗನ್ನಿಂದ ಗುಂಡು ಹಾರಿಸಿಕೊಂಡು ಆತ್ಮಹತ್ಯೆಗೆ ಯತ್ನಿಸಿದ ಗುರುಮೂರ್ತಿ. ಗಂಭೀರ ಸ್ಥಿತಿಯಲ್ಲಿರುವ ಕಾನ್ಸ್ಟೇಬಲ್ಗೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ. ಜಯಾ ಬಚ್ಚನ್, ಅಮಿತಾಬ್ ಬಚ್ಚನ್ ಆಸ್ತಿ ಬರೋಬ್ಬರಿ 1578 ಕೋಟಿ ರು. ರಾಜ್ಯಸಭೆ ಚುನಾವಣೆಗೆ ಸಲ್ಲಿಸಿದ ಅಫಿಡವಿಟ್ನಲ್ಲಿ ಘೋಷಣೆ. ಉತ್ತರ ಪ್ರದೇಶದಿಂದ ಸಮಾಜವಾದಿ ಪಕ್ಷದ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿರುವ ಜಯಾ ಬಚ್ಚನ್. ಕೋಲಾರ, ಚಿಕ್ಕಬಳ್ಳಾಪುರ ಜನರಿಗೆ ಹಾಲಾಹಲವಾದ ಕೆಸಿ ವ್ಯಾಲಿ. ಕೆರೆಗಳ ಮೂಲಕ ಅಂತರ್ಜಲ ಸೇರ್ತಾ ಇರುವ ಅಶುದ್ಧ ನೀರು. ಜನರಲ್ಲಿ ಹೆಚ್ಚಿದ ಕ್ಯಾನ್ಸರ್, ಅಂಗಾಂಗ ವೈಫಲ್ಯದ ಭೀತಿ. ಕೊಪ್ಪಳದ ಹಾಲವರ್ತಿ ಗ್ರಾಮದಲ್ಲಿ ಅಸ್ಪೃಶ್ಯತೆ ಆಚರಣೆ ಬೆಳಕಿಗೆ. ಜಿಲ್ಲಾ ಉಸ್ತುವಾರಿ ಸಚಿವರ ಮುಂದೆ ಮಾಹಿತಿ ತೆರೆದಿಟ್ಟ ದಲಿತ ಸಮುದಾಯದ ಯುವಕರು. ಸ್ಥಳದಲ್ಲೇ ಅಧಿಕಾರಿಗಳಿಗೆ ಸಚಿವ ಶಿವರಾಜ ತಂಗಡಗಿ ತರಾಟೆ. ಸುಪ್ರೀಂ ಕೋರ್ಟ್ನಲ್ಲಿಂದು ಚುನಾವಣಾ ಬಾಂಡ್ ಭವಿಷ್ಯ ನಿರ್ಧಾರ.
ಬಾಂಡ್ಗೆ ಕಾನೂನಿನ ಸಿಂಧುತ್ವದ ಬಗ್ಗೆ ತೀರ್ಪು ಪ್ರಕಟಿಸಲಿರೋ ಕೋರ್ಟ್, ದೇಶದ ರಾಜಕೀಯ ಪಕ್ಷಗಳ ಚಿತ್ತ ಸುಪ್ರೀಂ ತೀರ್ಪಿನತ್ತ. ದೆಹಲಿಯಲ್ಲಿ 3ನೇ ದಿನಕ್ಕೆ ಕಾಲಿಟ್ಟ ಅನ್ನದಾತರ ಪ್ರತಿಭಟನೆ. ರೈತರನ್ನ ತಡೆಯಲು ದೆಹಲಿಯ ಗಡಿಯಲ್ಲಿ ಭದ್ರತೆ ಹೆಚ್ಚಳ. ಪೊಲೀಸರು ಡ್ರೋನ್ ಪ್ರಯೋಗಕ್ಕೆ, ರೈತರಿಂದ ಗಾಳಿಪಟಾಸ್ತ್ರ. ಕೇಂದ್ರ ಸರ್ಕಾರ ಹಾಗೂ ರೈತ ಮುಖಂಡರ ಮಾತುಕತೆ ವಿಫಲ. ಇವತ್ತು ರೈತರ ಜೊತೆ 3ನೇ ಸುತ್ತಿನ ಮಾತುಕತೆ. ಪ್ರಯಾಣಿಕರ ಹಿತದೃಷ್ಟಿಯಿಂದ ದೆಹಲಿಯ 9 ಮೆಟ್ರೋ ರೈಲು ನಿಲ್ದಾಣ ಬಂದ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.